ಹೋಗ್ಬಿಟ್ಟು guys, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಇವತ್ತು ಸ್ಯಾಟರ್ಡೇ, ನಾನು ನನ್ನ ಮಗ ಹಾಗೆ ರಾಹುಲ್ 3 ಜನ ಸೇರಿಕೊಂಡು ಮೂವಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದರಲ್ಲಿ ನನ್ನ ಮಗಳು ಮಿಸ್ಸಿಂಗ್ ಇದ್ದಾಳೆ. ಅವಳು ಸ್ಕೂಲಿಂದ ಟ್ರಿಪ್ ಹೋಗಿದ್ದಾಳೆ. ಅದಕ್ಕೆ ನಾವು 3 ಜನ ಅಷ್ಟೇನೆ ಮೂವಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೂವಿ ಹೆಸರು ಬಂದು ಬಗೀರಾ, ಕನ್ನಡ ಮೂವಿ. ಆ ಮೂವಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಅಷ್ಟೊಂದು ಆಕ್ಷನ್ ಮೂವೀಸ್ ಎಲ್ಲ ಇಷ್ಟ ಆಗೋದಿಲ್ಲ, ಅವಳಿಗೂ ಬೋರ್ ಆಗುತ್ತೆ. ಆ್ಯಂಡ್ ನಮಗೂ ಆ ಮೂವಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ನನ್ನ ಮಗಂಗೂ ಕೂಡ ತುಂಬ ಆಸೆ ಇತ್ತು. ಅದಕ್ಕೆ ಅವನನ್ನು ಕರ್ಕೊಂಡು ನಾನು ರಾಹುಲ್ ಹೋಗ್ತಾ ಇದ್ದೀವಿ. ಅವಳು ಕೂಡ ಟ್ರಿಪ್ ಹೋಗ್ಬಿಟ್ಟು ಮಜಾ ಮಾಡ್ತಾ ಇದ್ದಾಳೆ. ಹಾಗೆ ನಾವು ಕೂಡ ಹೋಗೋಣ ಅಂತ. ಏನಂದ್ರೂ ಒಂದು ಸ್ವಲ್ಪ ಅವಳನ್ನು ಮಿಸ್ ಮಾಡೇ ಮಾಡ್ತೀವಿ. ಅವಳಿಲ್ಲ ಅಂದ್ರೆ ಏನೋ ಒಂಥರ ಅನಿಸ್ತಾ ಇರತ್ತೆ. ಆದ್ರೂ ಓಕೆ ಹೋಗೋಣ, ಹೇಗೋ ಅವಳಿಗೂ ಕೂಡ ಆಕ್ಷನ್ ಮೂವಿ ಇಷ್ಟ ಆಗಲ್ಲ ಅಲ್ವಾ, ನಾವೇ ಹೋಗಿ ಬಂದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಈಗ ಟೈಮ್ ಆಲ್ರೆಡಿ 11:50 ಆಗಿದೆ. 12:30 ಏನೋ ಸ್ಟಾರ್ಟ್ ಆಗುತ್ತೆ ಫೋರಮ್ ಮಾಲಲ್ಲಿ. ಫೋರಮ್ ಅಲ್ಲ, ನೆಕ್ಸಸ್ ಅನ್ಸುತ್ತೆ. ಮುಂಚೆ ಅದು ಫೋರಮ್ ಅಂತ ಇತ್ತು, ಈಗ ನೆಕ್ಸಸ್ ಅಂತ ಆಗಿದೆ. ಅಲ್ಲಿಗೆ ಆನ್ ದ ವೇ ಈಗ ಹೋಗ್ತಾ ಇದ್ದೀವಿ. ಆ್ಯಂಡ್ ತಿಂಡಿಗೆ ಅಂತ ಹೇಳ್ಬಿಟ್ಟು ಪಲಾವನ್ನ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಏನು ತಿಂಡಿ ತಿಂದಿಲ್ಲ ನಾವು, ಒಂದು ಸ್ವಲ್ಪ ಕಾಫಿ ಬ್ರೆಡ್ಡನ್ನು ತಿನ್ಕೊಂಡಿದ್ದು ಅಷ್ಟೇ. ನೋಡೋದು ಮೂವಿ ಆದಮೇಲೆ ಅಥವಾ ಮೂವಿಗೂ ಮುಂಚೆ ಏನಾದರೂ ಹಸಿವು ಅಂತ ಅನಿಸಿದ್ರೆ ಅವಾಗ ಪಲಾವ್ ತಿಂದರೆ ಆಯಿತು ಅಂತ ಹೇಳಿ ಪಲಾವ್ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ಮನೇಲಿ ವಿಡಿಯೋ ಮಾಡೋದಕ್ಕೆ ಎಲ್ಲ ಸ್ವಲ್ಪ ಬ್ಯುಸಿ ಆಗಿ ಗಡಿಬಿಡಿ ಆಗೋಯ್ತು. ಅದಕ್ಕೆ ಮನೇಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಲಿಲ್ಲ. ಅದಕ್ಕೆ ಇವಾಗ ಆನ್ ದ ವೇ ಹೋಗ್ತಾ ಇರೋದಕ್ಕೆ ಈಗ ಹಾಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅನ್ನೋದನ್ನ ನಿಮ್ಮ ಜೊತೆಲಿ ಕಂಪ್ಲೀಟ್ ಡೇ ವ್ಲಾಗನ್ನು ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಈ ವಿಡಿಯೋ ಒಂದು ಸ್ವಲ್ಪ ಹಳೇದು, ಅಂದರೆ ನವೆಂಬರ್ ಮಂತಲ್ಲಿ ಶೂಟ್ ಮಾಡ್ಕೊಂಡಿದ್ದು. ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ. ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಇಲ್ಲಿ ಮಧ್ಯದಲ್ಲಿ. ಯಾಕೆ ಏನು ಅಂತ ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ನಿಮಗೆ. ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ಬರ್ತಾಯಿದೆ. ಇದು ಆ್ಯಕ್ಚುಲಿ ನವೆಂಬರ್ 16 ವಿಡಿಯೋ. ಈಗ ನೀವೇನು ನೋಡ್ತಾ ಇದ್ದೀರಾ ಈ ದಿನ, ಇದರಲ್ಲಿ 2 ಡೇಸಿಂದು ವ್ಲಾಗನ್ನು ಕ್ಲಬ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಆಗಲೇ ಹೇಳಿದಾಗೆ ನಾವು ಮೂವಿಗೆ ಹೊರಡ್ತಾ ಇದ್ವಿ. ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತು ಇವತ್ತು. ಬ್ಯಾಂಗ್ಳೂರಲ್ಲಂತೂ ವೆದರ್ ಯಾವಾಗ ಹೇಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಒಂದು ಸ್ವಲ್ಪ ಚಳಿ ಇರುತ್ತೆ, ಸಡನ್ನಾಗಿ ತುಂಬ ಬಿಸಿಲಾಗತ್ತೆ, ಹಾಗೆ ಸಡನ್ನಾಗಿ ಮಳೆ ಕೂಡ ಬಂದುಬಿಡತ್ತೆ. ಆ ಥರ ಆದ್ರೂ ಬೆಂಗಳೂರು ವಾತಾವರಣ ತುಂಬಾ ಇಷ್ಟ ಆಗುತ್ತೆ. ಯಾರೇ ಆಗಲಿ ಬ್ಯಾಂಗ್ಳೂರು ಬಂದರೆ ಅವರಿಗೆ ಬ್ಯಾಂಗ್ಳೂರು ಬಿಟ್ಟು ಹೋಗೋವಂಥ ಮನಸ್ಸೇ ಬರೋದಿಲ್ಲ. ತುಂಬ ಜನ ಇಲ್ಲಿಗೆ ಅಡಿಕ್ಟ್ ಆಗಿಬಿಡ್ತಾರೆ. ಚೆನ್ನಾಗಿತ್ತು ಒಂಥರ. ಓಕೆ, ಇವಾಗ ನೆಕ್ಸಸ್ ಮಾಲ್ ರೀಚ್ ಆಗಿ ಆಯಿತು. ಕೋರಮಂಗಲದಲ್ಲಿ ಇರುವಂಥದ್ದು ಇದು. ತುಂಬ ದಿನ ಆಯಿತು ಆಯಿತಾ, ನಾವು ಹೊರಗಡೆಗೆ ಬಂದೇ ಇಲ್ಲ. ಸುಮಾರು ಒಂದು 2 ಮಂತ್ಸೇ ಆಗೋಯ್ತು ಅನಿಸುತ್ತೆ ಎಲ್ಲೂ ಹೊರಗಡೆಗೆ ಸುತ್ತಾಡೋಕ್ಕಾಗಲಿ, ಮೂವಿಗಾಗಲಿ ಅಥವಾ ಹಾಗೆ ಎಲ್ಲಾದರೂ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಹೋಗೇ ಇರಲಿಲ್ಲ. ಇವತ್ತು ಹೊರಗಡೆಗೆ ಬಂದಿದ್ದು ಒಂದು ಸ್ವಲ್ಪ ಖುಷಿ ಅಂತ ಅನ್ನಿಸ್ತು. ಒಳಗಡೆಗೆ ಬಂದು ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊಂದು ಹಸಿವು ಅಂತ ಅನ್ನಿಸ್ತಾ ಇರಲಿಲ್ಲ. ಹಾಗೆ ಸ್ವಲ್ಪ ಟೈಮ್ ಕೂಡ ಆಗ್ತಾಯಿತ್ತು ಮೂವಿಗೆ. ಅದಕ್ಕೆ ಚೇಪೆಕಾಯಿ ತೊಗೊಂಬಂದಿದ್ವಿ. ಅದನ್ನೇ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು 3 ಜನಕ್ಕೂ ಒಂದೊಂದು ಅಂತ ತೊಗೊಂಬಂದಿದ್ದೆ. ಬಟ್ ಒಂದೇ ಒಂದು ತೊಗೊಂಡು ಎಲ್ಲರೂ ಸ್ವಲ್ಪ ಶೇರ್ ಮಾಡಿಕೊಂಡು ತಿನ್ಕೊಂಡ್ವಿ. ಸಾಕಾಗತ್ತೆ ಅಲ್ವಾ, ಮತ್ತೇನು ಮಾಡೋದು, ಟೈಮ್ ಬೇರೆ ಆಗಿತ್ತಲ್ವ. ಅದಕ್ಕೆ ಸದ್ಯ ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚೇಪೆಕಾಯಿನ ತಿನ್ಕೊಂಡ್ವಿ. ಆ್ಯಂಡ್ ಇವತ್ತೇನೋ ಅಷ್ಟೊಂದು ಕ್ರೌಡ್ ಇರಲಿಲ್ಲ, ಯಾಕೋ ಗೊತ್ತಿಲ್ಲ. ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಅಂದರೆ ನೆಕ್ಸಸ್ ಮಾಲ್ ತುಂಬಾ ಕ್ರೌಡ್ ಇರುತ್ತೆ. ಬಟ್ ಇವತ್ತೇನೋ ಅಷ್ಟೊಂದು ಕ್ರೌಡ್ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಹಾಗೆ ಮೂವಿಯಲ್ಲಿ ಮಾತ್ರ ಜನ ತುಂಬಾ ಇದ್ದರು. ಯಾಕಂದರೆ ಮೂವಿ ನೋಡೋಕ್ಕಂತ ಬಂದಿರೋರೇ ಜಾಸ್ತಿ ಇದ್ರೆ ಏನೋ ಗೊತ್ತಿಲ್ಲ, ಬಟ್ ತುಂಬ ಜನನೇ ಇದ್ದರು ಇವತ್ತು. ಆ್ಯಂಡ್ ಈಗ ನಾವು ಮೂವಿ ನೋಡೋದಕ್ಕೆ ಅಂತ ಒಳಗಡೆಗೆ ಹೋಗ್ತಾ ಇದ್ವಿ. ಮುಂಚೆನೇ ಬುಕ್ ಮಾಡಿದ್ರು ರಾಹುಲ್, ಆಲ್ರೆಡಿ ಆನ್ಲೈನ್ ಬುಕ್ ಮಾಡಿದ್ರಿಂದ
ನಮಗೇನು ಅಲ್ಲಿ ಟಿಕೆಟ್ ತೊಗೊಳ್ಳೋದು ಏನೂ ಇರಲಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಹೋದ್ವಿ. ಹಾಗೆ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಆ್ಯಕ್ಷನ್ ಇತ್ತು, ರೊಮ್ಯಾನ್ಸ್ ಇತ್ತು, ಫ್ಯಾಮಿಲಿ ಇತ್ತು, ಆ್ಯಂಡ್ ಹಾಗೆ ಸೊಸೈಟಿ ಬಗ್ಗೆ ಎಲ್ಲನೂ ಒಂದು ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ತುಂಬಾ ಚೆನ್ನಾಗಿತ್ತು. ಸೊ ಮೂವಿ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಹಾಗೆ ಈಗ ಹೊರಗಡೆಗೆ ಬಂದಾಯಿತು. ಹೊರಗಡೆಗೆ ಬಂದು ಎಲ್ಲಾದರೂ ಒಂದು ಸ್ವಲ್ಪ ಸುತ್ತಾಡೋಣ ಅಂತ ಅಂದ್ಕೊಂಡ್ವಿ. ಇನ್ನೂ ಟೈಮ್ ಇತ್ತಲ್ಲ ನಮಗೆ, ಅದಕ್ಕೆ ಎಲ್ಲಾದರೂ ಒಂದು ಸ್ವಲ್ಪ ಓಡಾಡೋಣ ಅಂತ ಅಂದ್ಕೊಂಡು ಹಾಗೆ ಮಾಲಲ್ಲಿ ಒಂದು ಸ್ವಲ್ಪ ಸುತ್ತಾಡಿದ್ವಿ. ಬಟ್ ನಮಗೇನು ಶಾಪಿಂಗ್ ಮಾಡುವಂಥದ್ದು ಏನೂ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಸುತ್ತಾಡಿದ್ವಿ ಅಷ್ಟೇ. ಆದರೆ ಎಲ್ಲಾದರೂ ಹೋಗಿ ಏನಾದರೂ ಅಂಥದ್ದು ಚೆನ್ನಾಗಿ ಅಂತ ಅನಿಸಿದ್ರೆ ನೋಡಿದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿಂದ ಈಗ ಡೈರೆಕ್ಟಾಗಿ ನಾವು ಪಾರ್ಕಿಂಗ್ ಹತ್ರ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಅವಂದು ಗೋಲ್ಡ್ ಸ್ಪೂನ್ ಕೊಡ್ಸಿನ ಅದೇನಾ? ಸ್ವಲ್ಪ ಕಲರ್ ಹೋಗಿದೆ ಚಿನ್ನ. ಅದೇ ನಂದು ಚಿಕ್ಕ ಬಾಕ್ಸು, ನಿಮ್ಮಿಬ್ರದ್ದು ದೊಡ್ಡ ದೊಡ್ಡದಿದೆ. ಕಾಫಿನೂ ಆ ಕಡೆಗೆ ಒಳಗಡೆಗೆ ತಗೊಂಡ್ಬಿಡು. ಈ ಕಡೆಗೆ ಲೋಟ ಇದೆ, ಸ್ಪೂನ್ ತಗೊಂಡು ಹೋಗ್ಲಾ ಒಳಗಡೆಗೆ? ಚೆನ್ನಾಗಿದೆಯಾ ಜಕ್ಷಿತ್? ಚೆನ್ನಾಗಿದೆಯಾ? ಅದೇನೋ ಶುಂಠಿ ತರ ಹಾಕಿ ಮಾಡಬೇಕಿತ್ತು. ಆರೆಂಜ್ ಕಲರ್, ಸ್ವಲ್ಪ ಖಾರ. ಇವಾಗ ಎಲ್ಲಾರ್ದು ತಿಂಡಿ ತಿಂದಾಯ್ತು. ಇವಾಗ ಕಾಫಿ ಕುಡಿಯೋಣ ಅಂತ ಕಾಫಿ ಹಾಕ್ತಾ ಇದ್ದೀನಿ. ಮನೆಯಿಂದಾನೆ ಕಾಫಿ ಕೂಡ ಮಾಡ್ಕೊಂಡು ಬಂದಿದ್ದೆ. ತಿಂಡಿ ತಿಂದ್ಮೇಲೆ ಕಾಫಿ ಕುಡಿಬೇಕು ಅನ್ಸುತ್ತಲ್ಲ, ಅದಕ್ಕೆ. ಕಾಫಿ ಇನ್ನೂ ಸಖತ್ ಬಿಸಿ ಇದೆ. ಈಗ ಟೈಮ್ ಆಲ್ರೆಡಿ 3:45 ಆಗ್ತದೆ. ಇವಾಗ ಊಟ ಮಾಡಿಬಿಟ್ಟು ಯಾರಿಗೆ ಅವ್ನು ಸ್ವಲ್ಪ ತಣ್ಣಗೇನೆ ಕುಡಿಯೋದು. ಚೆನ್ನಾಗಿದೆಯಾ? ಊಟ ಮಾಡಿಕೊಂಡು ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಇವಾಗ ಈ ಕಡೆ ನಾವು ಹೊರಗಡೆಗೆ ಬಂದ್ವಿ. ಅಂದರೆ ನೆಕ್ಸಸ್ ಮಾಲ್ ಒಳಗಡೆಗೆ ಆವಾಗಲೇ ಒಂದು ಸ್ವಲ್ಪ ಸುತ್ತಾಡಿದ್ವಲ್ಲ, ಹಾಗೆ ಇವಾಗ ಒಂದು ಸ್ವಲ್ಪ ಹೊರಗಡೆಗೆ ಏನೇನೋ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು, ನೋಡೋಣ ಅಂತ ಹೇಳಿಬಿಟ್ಟು ಹಾಗೆ ಹೊರಗಡೆಗೆ ಬಂದು ಒಂದು ಸ್ವಲ್ಪ ಸುತ್ತಾಡಿದ್ವಿ. ಅಲ್ಲೆಲ್ಲ ಗಿಡಗಳೆಲ್ಲ ಇತ್ತು. ನನ್ನ ಕಣ್ಣು ಗಿಡಗಳ ಹತ್ರ ಹೋಗುತ್ತೆ. ಎಲ್ಲಾದರೂ ಏನಾದರೂ ಗಿಡ ಕಾಣಿಸ್ತಿದೆ ಅಂದರೆ ಅಲ್ಲಿ ಹೋಗಿ ತೊಗೋತೀನೋ ಬಿಡ್ತೀನೋ ಗೊತ್ತಿಲ್ಲ, ಅಟ್ಲೀಸ್ಟ್ ನನಗೆ ನೋಡಿ ಆದರೂ ಖುಷಿ ಪಡೋಕ್ಕೆ ಇಷ್ಟಪಡ್ತೀನಿ. ನಾನು ಅಲ್ಲಿ ಗಿಡ ಎಲ್ಲ ನೋಡ್ತಾ ಇದ್ದೆ ಅಂತ ಹೇಳಿ ರಾಹುಲ್ ಮತ್ತು ಚಕ್ಷತ್ ಇಲ್ಲೇ ಕೂತಿದ್ರು. ಹಾಗೆ ಇಲ್ಲಿ ಏನೋ ಒಂದು ನವಿಲ್ ಥರ ಮಾಡಿ ಇಟ್ಟಿದ್ರು ಹೊರಗಡೆಗೇ, ದೊಡ್ಡದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನೇನಾದರೂ ಒಂಥರ ಮಾಡ್ತಾನೆ ಇರ್ತಾರೆ ಪ್ರತಿಯೊಂದು ಮಾಲ್ಗಳಲ್ಲೂ, ನೋಡೋಕ್ಕೊಂದು ಖುಷಿ ಆಗುತ್ತೆ. ಹೇಗೆ ನಮಗೆಲ್ಲ ಅವರು ಅಟ್ರ್ಯಾಕ್ಟ್ ಮಾಡ್ತಾರೆ ಅಲ್ವಾ. ಸೊ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಅಲ್ಲಿಂದ ಹಾಗೆ ನಾವು ಸ್ಟಾರ್ ಬಜಾರ್ ಹೋಗೋಣ ಅಂತ ಹೇಳಿಬಿಟ್ಟು ಮುಂದೆ ಬಂದ್ವಿ. ಹಾಗೆ ಅಲ್ಲಿ ಝೂಡಿಯೋ ಕೂಡ ಇದೆ, ಹಾಗೆ ಸ್ಟಾರ್ ಬಜಾರ್ ಕೂಡ ಇದೆ ಅಲ್ವಾ. ಝೂಡಿಯೋಗೆ ಹೋಗಬೇಕಿತ್ತು, ಹೇಗೂ ನನ್ನ ಮಗನ ಬರ್ಡೇ ಹತ್ರ ಬರ್ತಾಯಿತ್ತು, ಅವನಿಗೊಂದು ಸ್ವಲ್ಪ ಶೂಸ್ ಏನಾದರೂ ಕೊಡ್ಸೋಣ ಅಂತ ಹೇಳಿ ಝೂಡಿಯೋಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಝೂಡಿಯೋಗೆ ಹೋದರೆ ಬಟ್ ಅಲ್ಲಿ ನನಗೇನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕೇ ನೆನಪಾಗಲಿಲ್ಲ, ಅದು ಏನೋ ಗೊತ್ತಿಲ್ಲ, ಮರೆತು ಹೋಗ್ಬಿಟ್ಟೆ. ಹೋಗುವವರೆಗೂ ಏನೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ, ಬಟ್ ಒಳಗಡೆ ಹೋದ್ಮೇಲೆ ಏನು ಮಾಡಿದ್ವಿ ಏನು ಅನ್ನೋದನ್ನು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲಿಲ್ಲ, ಮರೆತು ಹೋಗ್ಬಿಟ್ಟೆ ನಾನು ಆ್ಯಕ್ಚುಲಿ. ಯಾಕಂದರೆ ನನ್ನ ಮಗನಿಗೆ ಒಂದಿಷ್ಟ ಆದರೆ ಇನ್ನೊಂದು ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಅರ್ಥ ಮಾಡಿಸೋದು ಅದು ಇದು ಅಂತ ಅಂದ್ಕೊಂಡು ಮರ್ತೇ ಬಿಟ್ಟೆ ನಾನು ಝೂಡಿಯೋದಲ್ಲಿ
ಶೂಟಲ್ಲಿ ವಿಡಿಯೋ ಕ್ಲಿಪ್ಪಿಂಗನ್ನು ಮಾಡ್ಕೊಳ್ಳೋಕ್ಕೆ. ಬಟ್ ಏನೂ ತೊಗೊಳ್ಳೂ ಇಲ್ಲ, ಅವನಿಗೇನು ಇಷ್ಟ ಆಗಲಿಲ್ಲ, ಹಾಗೆ ಏನೂ ತೊಗೊಳ್ಳೂ ಇಲ್ಲ. ಅಲ್ಲಿಂದ ಇವಾಗ ನಾವು ಕೆಳಗಡೆಗೆ ಸ್ಟಾರ್ ಬಜಾರ್ಗೆ ಬಂದ್ವಿ. ತುಂಬ ವರ್ಷಗಳೇ ಆಗೋಗಿತ್ತು ಆಯಿತಾ ಸ್ಟಾರ್ ಬಜಾರ್ ಬರದೆ ಮುಂಚೆ. ಈ ಕಡೆ ಸೈಡಲ್ಲಿ ಬಿಗ್ ಬಜಾರ್ ಇತ್ತು ನೋಡಿ, ಆವಾಗ ನಾವು ಈ ಕಡೆ ಸ್ಟಾರ್ ಬಜಾರಿಗೆ ಬರ್ತಾಯಿದ್ವಿ. ಅಂದರೆ ಲೈಕ್ 2012-13 ಆ ಟೈಮಲ್ಲಿ ಇಲ್ಲಿಗೆ ಬರ್ತಾಯಿದ್ವಿ ನಾವು. ಬಟ್ ಇವಾಗ ಒಂದು ಸ್ವಲ್ಪ ಬರೋದು ತುಂಬಾ ಕಡಿಮೆ ಆಗಿದೆ. ಯಾಕಂದರೆ ನಮ್ಮ ಏರಿಯಾದಲ್ಲೇ ಇವಾಗ ಡಿಮಾರ್ಟ್ ಎಲ್ಲ ಬಂದುಬಿಟ್ಟಿರೋದಕ್ಕೆ ಎಲ್ಲನೂ ಸಿಗುತ್ತೆ. ನಾವಿರುವ ಈ ಏರಿಯಾದಲ್ಲಿ ಎಲ್ಲನೂ ಸಿಗುತ್ತೆ. ಹಾಗಾಗಿ ಅಷ್ಟು ದೂರ ಹೋಗುವಂಥ ಅವಶ್ಯಕತೆನೇ ಬರ್ತಾ ಇರಲಿಲ್ಲ. ಆವಾಗೆಲ್ಲ ಏನಾಗ್ತಿತ್ತು ಅಂದರೆ ಇಷ್ಟು ದೂರ ಬರಬೇಕಿತ್ತು, ನಮಗೇನಾದರೂ ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಒಂದು ಚೆನ್ನಾಗಿರೋದು ಸಿಗಬೇಕಂದ್ರೆ ಒಂದು ಸ್ವಲ್ಪ ದೂರ ಬರಬೇಕಿತ್ತು. ಆ್ಯಂಡ್ ಇನ್ನೊಂದು ಒಂದು ಸ್ವಲ್ಪ ಓಡಾಡ್ದಂಗೂ ಆಗುತ್ತೆ ಹೊರಗಡೆಗೆ ಅಂತ ಅಂದ್ಕೊಂಡು ಇಷ್ಟು ದೂರ ಎಲ್ಲ ಬರ್ತಾಯಿದ್ವಿ ಅಲ್ವಾ. ಅದಕ್ಕೆ ಈಗ ಅಲ್ಲೇ ಎಲ್ಲ ಚೆನ್ನಾಗಿ ಸಿಗ್ತಾ ಇರೋದಕ್ಕೆ ಇಲ್ಲಿಗೆ ಬರೋ ಅವಶ್ಯಕತೆ ಅಷ್ಟು ಬರ್ತಾ ಇಲ್ಲ. ಆ್ಯಂಡ್ ಫ್ರೂಟ್ಸ್ ಎಲ್ಲ ತುಂಬಾ ರೀಸನಬಲ್ ಆಗಿತ್ತು ಪ್ರೈಸಸ್ ಎಲ್ಲ. ತರಕಾರಿನೂ ಅಷ್ಟೇ, ಸೊಪ್ಪು ಎಲ್ಲನೂ ರೀಸನಬಲ್ ಆಗಿತ್ತು. ಗ್ರಾಸರೀಸ್ ಅಂದರೆ ದಿನಸಿ ಐಟಮ್ಸ್ ಎಲ್ಲ ಏನಿದೆ ಅದು ಡಿಮಾರ್ಟ್ ಇಲ್ಲಿ ಒಂದು ಸ್ವಲ್ಪ ಸೇಮೇ ಇತ್ತು. ಅಷ್ಟೊಂದು ಕಾಸ್ಟ್ಲಿ ಅಥವಾ ಕಡಿಮೆ ಅಂತ ಏನೂ ಅನ್ನಿಸ್ಲಿಲ್ಲ, ಅಲ್ಲಿ ಅಷ್ಟೇ ಇತ್ತು. ಹಾಗಾಗಿ ಹಣ್ಣೆಲ್ಲ ಒಂದು ಸ್ವಲ್ಪ ಕಡಿಮೆ ಪ್ರೈಸ್ ಇತ್ತಲ್ಲ, ಅದಕ್ಕೆ ಹಣ್ಣು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಒಂದು ಸ್ವಲ್ಪ ಹಣ್ಣೆಲ್ಲ ತೊಗೊಂಡ್ವಿ. ಹಾಗೆ ಮತ್ತು ಇಷ್ಟು ದೂರ ಬಂದ ಮೇಲೆ ಒಂದು ಸ್ವಲ್ಪ ಸುತ್ತಾಡದೇ ಇದ್ದರೆ ಹೇಗೆ ಅನಿಸುತ್ತೆ ಅಲ್ವಾ, ಅದಕ್ಕೆ ಎಲ್ಲ ಕಡೆಗೂ ಸುತ್ತಾಡಿದ್ವಿ. ಆ್ಯಂಡ್ ರಾಹುಲ್ಗೆ ಏನೋ ಗೊತ್ತಿಲ್ಲ, ಅವ್ರಿಗೆ ಒಂದು ಸ್ವಲ್ಪನಾದರೂ ಸ್ನ್ಯಾಕ್ಸ್ ಅವಾಗವಾಗ ಬೇಕು ಅನಿಸುತ್ತೆ ಅವ್ರಿಗೆ. ಅದು ಏನೋ ಗೊತ್ತಿಲ್ಲ. ಸೊ ಅವರು ಬನಾನಾ ಚಿಪ್ಸ್ ತೊಗೊಳ್ಳೋಣ ಅಂತ ಹೇಳ್ತಾಯಿದ್ರು. ಏನೂ ಬೇಡ ಬನ್ನಿ ಅಂತ ಹೇಳಿಬಿಟ್ಟು ಬನಾನಾ ಚಿಪ್ಸ್ ಏನೂ ತೊಗೊಳ್ಳಿಲ್ಲ. ಆಮೇಲೆ ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಚಿಕನ್ ಪ್ರೈಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ನನಗೆ ಇಲ್ಲಿ. ಅಲ್ಲಿ ಈಗ ನಾವು ತೊಗೊಳ್ಳುವುದಕ್ಕಿಂತ ಇಲ್ಲಿ ಒಂದು 50 ರೂಪೀಸ್ 40 ರೂಪೀಸ್ ಅಷ್ಟು ಕಡಿಮೆ ಅಂತ ಅನ್ನಿಸ್ತು. ಫಿಶ್ ಎಲ್ಲನೂ ಅಷ್ಟೇ ತುಂಬ ಫ್ರೆಶ್ ಆಗಿತ್ತು. ರಾಹುಲ್ ಹೇಳ್ತಾಯಿದ್ರು ನಮ್ಮೂರಲ್ಲಿ ಇದೆಲ್ಲ ಗುಡ್ಡೆ ಇಟ್ಕೊಂಡು ಮಾರ್ತಾ ಇರ್ತಾರೆ, ಇಲ್ಲಿ ಅಂತೂ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಹೇಳ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಫಿಶ್ ಎಲ್ಲ ಏನಾಗುತ್ತೆ ಅಂದರೆ ಸೀ ಸೈಡ್ ಸಿಗೋವಂಥದ್ದಲ್ವ, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ನು, ಆಮೇಲೆ ಅದನ್ನು ಪ್ರಿಸರ್ವ್ ಮಾಡ್ಕೊಂಡು ತೊಗೊಂಬರ್ಬೇಕು, ಕೂಲಿಂಗಲ್ಲಿ ತೊಗೊಂಬರ್ಬೇಕಾಗತ್ತೆ. ಅದನ್ನೆಲ್ಲ ಕಾಸ್ಟ್ ಕಂಪೇರ್ ಮಾಡಿದ್ರೆ ಯೂಶ್ವಲಿ ಸಿಟಿ ಸೈಡ್ ಅಂದರೆ ಸಮುದ್ರ ಇಲ್ಲದ ಕಡೆಗೆ ಬರುವಾಗ ಆಬ್ವಿಯಸ್ಲಿ ಅದು ಕಾಸ್ಟ್ಲಿ ಅಂತಲೇ ಆಗೋಗ್ಬಿಡುತ್ತೆ ಅಲ್ವಾ. ಹಾಗೆ ಅಲ್ಲಿಂದ ದಿನಸಿ ಹತ್ರ ಎಲ್ಲ ನೋಡಿಕೊಂಡು ಹಾಗೆ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಬರ್ತಾ ಇದ್ವಿ. ಆ್ಯಂಡ್ ದಿನಸಿ ಹತ್ರ ಹೋದಾಗ ನನಗೆ ಒಂದು ಅಭ್ಯಾಸ, ಕೆಟ್ಟ ಅಭ್ಯಾಸನೋ ಒಳ್ಳೆ ಅಭ್ಯಾಸನೋ ಗೊತ್ತಿಲ್ಲ, ಒಂದು ಸ್ವಲ್ಪ ಕಡಲೆ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಎರಡನ್ನೂ ಕಾಂಬಿನೇಷನ್ ಮಾಡಿಕೊಂಡು ಒಂದು ಸ್ವಲ್ಪ ತಿಂತೀನಿ. ಈವನ್ ಡಿಮಾರ್ಟಿಗೆ ಹೋದ್ರೂ ಅಷ್ಟೇ ನಾನು ಹಾಗೆ ಮಾಡೋದು. ಒಂದು ಸ್ವಲ್ಪ ಕಡಲೆ ತೊಗೋತೀನಿ, ಒಂದು ಸ್ವಲ್ಪ ಸಕ್ಕರೆ ತೊಗೊಂಡ್ಬಿಟ್ಟು ಅದನ್ನು ಬಾಯಲ್ಲಿ ಹಾಕ್ಕೊತೀನಿ. ಚೆನ್ನಾಗಿ ಅನಿಸುತ್ತೆ. ಚಿಕ್ಕವರಿರುವಾಗ ನಾವು ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೆ ಈ ಥರ ಮಾಡ್ತಾಯಿದ್ವಿ. ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಕಡಲೆ, ಅದು ಎರಡನ್ನೂ ಬಾಯಲ್ಲಿ ಹಾಕ್ಕೊಂಡ್ರೆ ಅದು ಏನೋ ಒಂಥರ ಗೊತ್ತಾ, ಒಂಥರ ಚೆನ್ನಾಗಂತ ಅನಿಸುತ್ತೆ. ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈಗ ನಾವು ಮತ್ತೆ ವಾಪಸ್ ನೆಕ್ಸಸ್ ಮಾಲಿಗೆ ಹೋಗಿ ಕಾರನ್ನ ತೊಗೊಂಡ್ಬಿಟ್ಟು ಈಗ ಹೊರಟ್ವಿ ಮನೆ ಕಡೆಗೆ ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ದಷ್ಟೇ ಮಳೆ ಸ್ಟಾರ್ಟ್ ಆಗೋಯ್ತು. ಜೋರು ಅಂದರೆ ಜೋರು ಮಳೆ. ಯಪ್ಪ, ಅದಕ್ಕೆ ಹೇಳಿದ್ರು ನಾನು, ಬ್ಯಾಂಗ್ಳೂರ್ ವೆದರು ಯಾವಾಗ ಹೆಂಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನೀವೇ ನೋಡಿದ್ರಲ್ಲ, ಆವಾಗಲೇ ನಾವು ಬರುವಾಗ ಮಳೆ ಬರುತ್ತೆ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಕ್ಲೀನ್ ಇತ್ತು ವೆದರು. ಮೋಡ ಎಲ್ಲ ಎಷ್ಟು ಕ್ಲಿಯರ್ ಇತ್ತು, ಬ್ಲೂ ಇತ್ತು. ಈಗ ವಾಪಸ್ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಮಳೆ. ಬಟ್ ನಾವು ಸ್ಟಾರ್ ಬಜಾರಿಂದ ಹೊರಗಡೆ ಬರುವಾಗಲೇ ಒಂದು ಸ್ವಲ್ಪ ಮೋಡ ಎಲ್ಲ ಕಪ್ಪು ಆಗಿತ್ತು. ಬಿಡು, ಇಲ್ಲಷ್ಟೇ ಹಂಗೆ ಆಗುತ್ತೇನೋ, ಆಮೇಲೆ ಏನು ಮಳೆ ಬರೋದಿಲ್ಲ ಹೋಗ್ಬಿಡತ್ತೆ ಅಂತ ಅಂದ್ಕೊಂಡ್ರೆ ಮಳೆ ಜೋರು ಸ್ಟಾರ್ಟ್ ಆಗಿಬಿಡ್ತು. ಅದೇ ಮಳೆಯಲ್ಲಿ ಬಂದ್ವಿ. ಈಗ ನೋಡಿ, ನಾವು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರನ್ನು ತೊಗೊಂಡಿದ್ದೀವಿ. ಈ ಕಡೆ ಸೈಡು ಒಂದು ಡ್ರಾಪು ಕೂಡ ಮಳೆ ಇಲ್ಲ. ಮೋಡನೂ ಎಷ್ಟು ಕ್ಲಿಯರ್ ಆಗಿದೆ, ಒಂದು ಚೂರು ಮಳೆ ಇಲ್ಲ. ಯಾರಾದರೂ ನೋಡಿದ್ರೆ ಅದು ಎಲ್ಲಿ ಅಪ್ಪ ಹೋಗಿ ಬಂದರು ಅಂತ ಅಂದ್ಕೋಬೇಕು, ಆ ಥರ ಅನಿಸ್ತಾ ಇತ್ತು. ಇವಾಗ ನಾನು ಮಂಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನೀವು ನೋಡಿದ್ದು ಸ್ಯಾಟರ್ಡೆ ವ್ಲಾಗು. ಸಂಡೇ ಏನು ನಾನು ವ್ಲಾಗನ್ನು ಶೂಟ್ ಮಾಡಲಿಲ್ಲ. ಈಗ ಮಂಡೇ ನಾವು ಹೊರಗಡೆಗೆ ಡಿನ್ನರ್ಗೆ ಅಂತ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಕನಕದಾಸ ಜಯಂತಿ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲ್ ರಜೆ ಇತ್ತು. ಹಾಗೆ ರಾಹುಲ್ ಕೂಡ ಇವತ್ತು ರಜೆ ಹಾಕಿದ್ರು. ಅಂದರೆ ಯೂಶ್ವಲಿ ರಾಹುಲ್ ಏನಂದರೆ ನನ್ನ ಬರ್ಡೇ ದಿನ ರಜೆ ಹಾಕ್ತಾರೆ. ನನ್ನ ಬರ್ಡೇ ದಿನ ಅವರಿಗೆ ಕೆಲಸ ಇದೆ ಅಂತ ಹೇಳಿಬಿಟ್ಟು ಅವರು ಬೇಡ, ನಾನು ಹೇಗೋ ಮಕ್ಕಳು ಮನೇಲಿರ್ತಾರೆ, ಚಕ್ಷದ ಬರ್ಡೇ ದಿನ ಅವತ್ತು ರಜೆ ಹಾಕ್ತೀನಿ ಬಿಡು ಅಂತ ಹೇಳಿದ್ರು.
ಸರಿ ಅಂತ ಹೇಳಿಬಿಟ್ಟು ನನಗೂ ತುಂಬ ಖುಷಿ ಆಗೋಯಿತು. ಮಕ್ಕಳು ನನ್ನ ಬರ್ಡೇ ದಿನ ಸ್ಕೂಲ್ಗೆ ಹೋಗಿದ್ರು, ಯಾರೂ ಇರಲಿಲ್ಲ. ಆ್ಯಂಡ್ ಅವತ್ತು ಕೂಡ ನನಗೆ ಒಂದು ಸ್ವಲ್ಪ ತುಂಬಾ ತಲೆನೋವು ಬಂದುಬಿಟ್ಟಿತ್ತು. ಏನೋ ಗೊತ್ತಿಲ್ಲ, ತುಂಬ ಹೆಡ್ಏಕು, ಒಂಥರ ಹುಷಾರಿಲ್ದಂಗೆ ಆಗೋಗಿತ್ತು. ಅದಕ್ಕೆ ನಾನು ರೆಸ್ಟ್ ತೊಗೋತಾ ಇದ್ದೆ. ಹಾಗಾಗಿ ಸರಿ ಬೇಡ ಬಿಡಿ, ಇವತ್ತು ಯಾಕೋ ನನಗೂ ಅಷ್ಟೊಂದು ಹೆಲ್ತ್ ಸರಿ ಇಲ್ಲ, ಪರವಾಗಿಲ್ಲ 18ಗೆ ಒಂದು ಸ್ವಲ್ಪ ನಾವು ಎಂಜಾಯ್ ಮಾಡಿದ್ರಾಯಿತು ಅಂತ ಹೇಳಿ ಇವತ್ತು ನಾವು ಹೊರಗಡೆಗೆ ಡಿನ್ನರ್ಗೆ ಅಂತ ಬಂದಿದ್ದೀವಿ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಡಿನ್ನರ್ಗೆ ನಾವು ಮೋಸ್ಟ್ಲಿ ಬರೋದು ಬಾರ್ಬಿಕ್ಯೂ ನೇಷನಿಗೆ. ನಾವು ಬೇರೆ ಕಡೆಗೂ ಟ್ರೈ ಮಾಡಿದ್ದೀವಿ ಆಯಿತಾ, ಎಷ್ಟೊಂದು ಕಡೆಗೆ ಡಿನ್ನರ್ಗಾಗಲಿ ಲಂಚ್ಗಾಗಲಿ ಈ ಥರ ಸ್ಪೆಷಲ್ ಅಕೇಶನ್ ದಿನ ಹೋಗೋದಕ್ಕೆ. ಬಟ್ ನಮಗೆ ಎಲ್ಲೂ ಯಾಕೋ ಇಷ್ಟನೇ ಆಗೋದಿಲ್ಲ, ಯಾಕೆ ಗೊತ್ತಿಲ್ಲ. ಬಟ್ ನಮಗೆ ಮತ್ತೆ ಕೊನೆಗೆ ಬಾರ್ಬಿಕ್ಯೂ ನೇಷನ್ನೇ ಬರಬೇಕು. ನಮಗೆ ಇಲ್ಲೇ ಒಂಥರ ಕಂಫರ್ಟ್, ಒಂಥರ ತುಂಬ ಈ ಆ್ಯಂಬಿಯನ್ಸ್ ಇರ್ಬೋದು, ಅದೆಲ್ಲ ನಮಗೆ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾವು ಯೂಶಲಿ ನನ್ನ ಬರ್ಡೇಗಾಗಲಿ, ರಾಹುಲ್ ಬರ್ಡೇಗಾಗಲಿ, ರಚ್ಚು ಬರ್ಡೇಗಾಗಲಿ ನಾವು ಬಾರ್ಬಿಕ್ಯೂ ನೇಷನಿಗೆ ಬರೋಕ್ಕೆ ಪ್ರಿಫರ್ ಮಾಡ್ತೀವಿ. ಬಟ್ ಬಾರ್ಬಿಕ್ಯೂ ನೇಷನಲ್ಲಿ ಸುಮಾರು ಬ್ರಾಂಚಸ್ ಇದೆ. ಸೊ ಡಿಫ್ರೆಂಟ್ ಬ್ರಾಂಚಸ್ನ ಒಂದೊಂದು ಸಲ ಟ್ರೈ ಮಾಡ್ತೀವಿ ಅಷ್ಟೇ. ಬಟ್ ಮ್ಯಾಕ್ಸಿಮಮ್ ನಾವು ಬರೋಕ್ಕೆ ಇಷ್ಟಪಡೋದು ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚಿಗೆ. ಆ್ಯಂಡ್ ಇವತ್ತು ಥೀಮ್ ಬಂದು ಸೀ ಫುಡ್ಡಿಂದು ಥೀಮ್ ಇತ್ತು ಆಯಿತಾ. ನಾವು ಬಂದಿದ್ದು ಮಂಡೇ ನೈಟ್ ಡಿನ್ನರ್ಗೆ ಬಂದಿದ್ದು ನಾವು. ಸೊ ಬಂದಾಗ ಜನನೇ ಇಲ್ಲ. ಸ್ಯಾಟರ್ಡೆ ಸಂಡೇ ಎಲ್ಲರೂ ಚೆನ್ನಾಗಿ ಊಟ ಮಾಡಿರ್ತಾರಲ್ವ, ಹಾಗಾಗಿ ಮಂಡೇ ತುಂಬ ಅಂದರೆ ತುಂಬಾ ಕ್ರೌಡ್ ಕಡಿಮೆ, ಯಾರೋ ಒಬ್ಬರು ಇಬ್ಬರು ಅಷ್ಟೇ ಬಂದಿದ್ದು. ಆ್ಯಂಡ್ ನಾವು ಕೂಡ ಸ್ವಲ್ಪ ಬೇಗನೆ ಹೋಗಿದ್ವಿ. ನಾವು ಮನೆ ಬಿಟ್ಟಾಗ ಅರೌಂಡ್ 5:30 ಆಗಿತ್ತು. ನಾವು ಡಿನ್ನರ್ ಟೈಮ್ ತೊಗೊಂಡಿದ್ದು 6:30ಗೆ. ಸೊ ಬಂದುಬಿಟ್ಟು ಡಿನ್ನರನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು, ಸೀ ಫುಡ್ ಆಗಿದ್ದರಿಂದ ವೆರೈಟಿ ಆಫ್ ಫಿಶಸ್ ಇತ್ತು. ಆ್ಯಂಡ್ ಆಕ್ಟೋಪಸ್ ಕೂಡ ಇತ್ತು. ಅಪ್ಪ, ನನಗಂತೂ ನೋಡಿ ಆಕ್ಟೋಪಸ್ಸನ್ನು ತಿಂತಾರ ಜನ ಅಂತ ಅನ್ನಿಸ್ತಾ ಇತ್ತು. ಬಟ್ ನಾನೇನು ತಿನ್ನಲಿಲ್ಲ, ನನಗೆ ಅಷ್ಟೊಂದು ವೆರೈಟಿ ಎಲ್ಲ ನಾನು ಟ್ರೈ ಮಾಡಲ್ಲ ಆಯಿತಾ. ನನಗೆ ಫಿಶ್ಶು, ಪ್ರಾನ್ಸ್, ಚಿಕನ್ ಇದು 3 ಬಿಟ್ಟು ನಾನು ಬೇರೆ ಯಾವುದೂ ತಿನ್ನೋದು ಇಲ್ಲ ಮೇ ಬಿ. ಸೊ ನನ್ನ ಮಗಳು ಒಂದು ಸ್ವಲ್ಪ ಮಮ್ಮಿ ಆಕ್ಟೋಪಸ್ ಟ್ರೈ ಮಾಡ್ತೀನಿ ನಾನು ಅಂತ ಹೇಳಿದ್ಲು. ಸರಿ ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಈ ನಾನ್ ವೆಜ್ ವಿಷಯದಲ್ಲಿ ವೆರೈಟೀಸನ್ನ ಟ್ರೈ ಮಾಡೋಕ್ಕೆ ಅವಳು ಇಷ್ಟಪಡ್ತಾಳೆ. ಸರಿ ತೊಗೊಂಡು ತಿಂದು ನೋಡು ಅಂತ ಹೇಳಿದೆ. ಅವಳು ಮತ್ತು ರಾಹುಲ್ ಟ್ರೈ ಮಾಡಿದ್ರು. ಬಟ್ ಇಬ್ಬರಿಗೂ ಅದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅವರಿಬ್ರು ಸರಿಯಾಗಿ ತಿನ್ನಲಿಲ್ಲ. ಬಟ್ ಬೇರೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಬಾರ್ಬಿಕ್ಯೂ ನೇಷನಲ್ಲಿ, ನಿಜವಾಗ್ಲೂ ಹೇಳ್ತೀನಿ. ನಾವಂತೂ ತುಂಬ ಎಂಜಾಯ್ ಮಾಡಿ ತಿಂತೀವಿ. ನಾವೇನು ಪ್ರೈಸ್ ಪೇ ಮಾಡ್ತೀವಿ ಅದಕ್ಕೆ ವರ್ತ್ ಅಂತ ಅನಿಸುತ್ತೆ ನನಗೇನೋ. ಹಾಗಾಗಿ ನಮಗೆ ಬಾರ್ಬಿಕ್ಯೂ ನೇಷನಲ್ಲಿ ಏನಂದರೆ ವೆರೈಟೀಸೂ ಸಿಗುತ್ತೆ, ಆಮೇಲೆ ನಾವು ಕೊಡೋ ರೇಟಿಗೂ ಅದು ವರ್ತ್ ಅಂತ ಅನಿಸುತ್ತಲ್ಲ. ಹಾಗಾಗಿ ನಮಗೆ ಬಾರ್ಬಿಕ್ಯೂ ನೇಷನ್ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಸ್ಟಾರ್ಟರ್ಸ್ ಅಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ. ಮೇನ್ ಕೋರ್ಸ್ ನಾವು ತಿನ್ನೋದೇ ತುಂಬಾ ಕಡಿಮೆ ಇಲ್ಲಿ. ರಾಹುಲ್ ಮಾತ್ರ ಯಾವಾಗಲೂ ಬಿರಿಯಾನಿನ ತಿಂತಾರೆ. ನಾನಂತೂ ಮೇನ್ ಕೋರ್ಸಿಂದು ಊಟ ತಿನ್ನೋದು ತುಂಬಾ ಕಡಿಮೆ ಆಯಿತಾ. ನಾನು ಯೂಶ್ವಲಿ ಸ್ಟಾರ್ಟರ್ಸಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿರ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಡೆಸರ್ಟು, ಒಂದು ಸ್ವಲ್ಪ ಫ್ರೂಟ್ಸು ತಿಂತೀನಿ. ಅದ್ರ ಜೊತೆಲಿ ಒಂದು ಸ್ವಲ್ಪ ಕರ್ಡ್ ರೈಸ್ ತಿಂತೀನಿ. ಇಷ್ಟೇ ನಾನು ಹೋದಾಗ ತಿನ್ನೋದು. ಮೇನ್ ಕೋರ್ಸಲ್ಲಿ ಏನೂ ನಾನು ಸರಿಯಾಗಿ ತಿನ್ನೋದೇ ಇಲ್ಲ. ನನಗೆ ಸ್ಟಾರ್ಟರ್ಸೇ ತುಂಬ ಇಷ್ಟ. ನನಗೆ ಪ್ರಾನ್ಸು, ಫಿಶ್ಶು ಅದೇನಿರುತ್ತಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ತಿನ್ಕೊತೀನಿ. ಅದಾದಮೇಲೆ ಈಗ ಲಾಸ್ಟಲ್ಲಿ ಡೆಸರ್ಟ್ಸನ್ನು ತಿಂತಾಯಿದ್ದೀವಿ. ಇಲ್ಲಿ ನನ್ನ ಮಗಳು ಎಷ್ಟು ಇರಿಟೇಟ್ ಮಾಡ್ತಾಳೆ ಅಂದರೆ ನನ್ನ ಮಗನಿಗೆ, ಅವಳಿಗೆ ಅದೇನೋ ಗೊತ್ತಿಲ್ಲ, ಅವನನ್ನು ಇರಿಟೇಟ್ ಮಾಡೋದಂದರೆ ಅವಳಿಗೆ ಅಷ್ಟು ಖುಷಿ. ನನ್ನ ಮಗ ಏನಾದ್ರು ಮನೇಲಿ ಇಲ್ಲ ಅಂತ ಅಂದರೆ ಅವಳು ಸಪ್ಪೆ ಇರ್ತಾಳೆ. ಆಮೇಲೆ ಹೇಳ್ತಾ ಇರ್ತಾಳೆ ಪ್ರತಿ ಸಲ, ಮಮ್ಮಿ ಅಣ್ಣ ಯಾವಾಗ ಬರ್ತಾರೆ, ಯಾಕೆ ಅಣ್ಣ ಹೋದ್ರು, ನನಗೆ ಇರಿಟೇಟ್ ಮಾಡೋಕ್ಕೆ ಯಾರೂ ಇಲ್ಲ, ನನಗೆ ಕಾಡ್ಸೋಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಯಾವಾಗ್ಲೂ. ಅವಳಿಗೆ ಅದೇನೋ ಅವರಿಬ್ಬರು ಹಾಗೆ, ಅವನಿಗೆ ಕೋಪ ಬರುತ್ತೆ ಬಟ್ ಅವಳಿಗೆ ಇರಿಟೇಟ್ ಮಾಡೋಕ್ಕೆ ಇಷ್ಟ. ಹಾಗೆ ಇವತ್ತು ನನ್ನ ಮಗನ ಬರ್ಡೇ ಆಗಿದ್ದರಿಂದ ಅವರು ಕೇಕ್ ಕೂಡ ಕಟ್ ಮಾಡಿಸ್ತೀನಿ ಅಂತ ಹೇಳಿ ಕೇಕ್ ಕಟ್ ಮಾಡ್ತಾಯಿದ್ರು.
ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಹಾಗೆ ನನ್ನ ಮಗನಿಗೆ ಏನು ಗಿಫ್ಟ್ ಕೊಟ್ವಿ ನಾವು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ. ಈ ಫ್ಲೂಟ್ ಬೇಕು ಅಂತ ಅವನು ಆಲ್ರೆಡಿ 1 ಮಂತ್ ಮುಂಚೆನೇ ಹೇಳಿದ್ದ. ಸರಿ ಬರ್ಡೇ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಸೊ ಈ ಫ್ಲೂಟನ್ನು ಅವನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಸ್ಕೊಂಡು ತೊಗೊಂಡಿದ್ದಾನೆ. ಹಾಗೆ ಆ ಫ್ಲೂಟ್ ಜೊತೆಲಿ ಅವನಿಗೆ ಒಂದು ವಾಚನ್ನು ಕೊಡಿಸಿದ್ದೀವಿ. ಹಾಗೆ ನನ್ನ ಮಗಳ ಬರ್ಡೇಗೆ ನಾನು ಅವಳಿಗೆ ಒಂದು ಗೋಲ್ಡ್ ಹಿಯರಿಂಗನ್ನು ಕೊಡಿಸಿದ್ದೆ. ಆವಾಗ ಅವನು ಹೇಳಿದ್ದ, ಮಮ್ಮಿ ನನಗೂ ನೆಕ್ಸ್ಟ್ ನನ್ನ ಬರ್ಡೇಗೆ ಏನಾದರೂ ಗೋಲ್ಡ್ ಕೊಡಿಸಿ ಅಂತ ಕೇಳಿದ್ದ. ಅದಕ್ಕೆ ಅವನಿಗೊಂದು ಸಿ ಅಂತ ಬರ್ತಿರೋ ಅಂಥ ಒಂದು ಗೋಲ್ಡ್ ಪೆಂಡೆಂಟನ್ನು ಕೊಡಿಸಿದ್ದೀನಿ. ಅಷ್ಟೇ ಗಾಯ್ಸ್ ಇವತ್ತಿನ ವಿಡಿಯೋ. ಆ್ಯಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇಲ್ಲಿವರೆಗೂ ಈ ವ್ಲಾಗನ್ನು ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್, ಟೇಕ್ ಕೇರ್.